ಸುರಕ್ಷತೆ ಇಲ್ಲದೆ ಖಾಸಗಿ ಶಾಲೆಗಳ ಬಸ್ ಸಂಚಾರ. ಇನ್ಶೂರೆನ್ಸ್ ಇಲ್ಲದೆ ಖಾಸಗಿ ಶಾಲೆಯ ಬಸ್ ಸಂಚಾರ. ಸುಮಾರು 4 ವರ್ಷದ ಹಿಂದೆ ಇನ್ಶೂರೆನ್ಸ್ ಅವಧಿ ಮುಗಿದಿರುವ ಖಾಸಗಿ ಶಾಲೆಯ ಬಸ್ ಸಂಚಾರ ಮಾಡುತ್ತಿದ್ದು, ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಕಣ್ಮುಚ್ಚಿ ಕುಳಿತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಮಧುಗಿರಿ ತಾಲೂಕಿನ ಪುರವರ ಗ್ರಾಮದ ಸಾಮ್ರಾಟ್ ಶಾಲೆಯ KA 53B6060 ಎಂಬ ವಾಹನದ ಇನ್ಶೂರೆನ್ಸ್ ಅವಧಿ ಮುಗಿದು ಸುಮಾರು 4 ವರ್ಷ ಕಳೆದಿದೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಪ್ರಸನ್ನಕುಮಾರ್ ಅನುಮಾನಗೊಂಡು ಫೆಬ್ರವರಿ 11 ಬುಧವಾರದಂದು ಬೆಳಗ್ಗೆ ವಾಹನದ ಬಗ್ಗೆ ಆನ್ಲೈನ್ನಲ್ಲಿ ಪರಿಶೀಲಿಸಿದ್ದಾರೆ. ಆನ್ಲೈನ್ನಲ್ಲಿ ವಾಹನದ ಬಗ್ಗೆ ಪರಿಶೀಲಿಸಿದಾಗ ಇನ್ಶೂರೆನ್ಸ್ FC ತೆರಿಗೆ ಪಾವತಿ ಮಾಡದಿರುವುದು ಬೆಳಕಿಗೆ ಬಂದಿದೆ. ತಕ್ಷಣ ವಾಹನದ ವಿಡಿಯೋ ಮಾಡುತ್ತಿದ್ದ ವೇಳೆ ಶಾಲಾ ವಾಹನದಲ್ಲಿದ್ದ ಸಹಾಯಕ ಮಹಿಳೆಯೊಬ್ಬರು ವಿಡಿಯೋ ಮಾಡದಂತೆ ತಡೆಯಲು ಯತ್ನಿಸಿದ್ದು, ಸದರಿ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತ ಆಡಳಿತ ಮಂಡಳಿ ಗುರುವಾರ ಇನ್ಶೂರೆನ್ಸ್ ಪಾವತಿಸಿದೆ. ಈ ಬಗ್ಗೆ ಸಾಮಾಜಿಕ ಕಾರ್ಯಕರ್ತ ಪ್ರಸನ್ನಕುಮಾರ್ ಮಾತನಾಡಿ, ಕೆಲ ಪೋಷಕರ ಮಾಹಿತಿಯ ಮೇರೆಗೆ ಆನ್ಲೈನ್ನಲ್ಲಿ ಪರಿಶೀಲಿಸಿದಾಗ ಕಳೆದ 3 ವರ್ಷ ಹಿಂದೆಯೇ ಇನ್ಶೂರೆನ್ಸ್ ಅವಧಿ ಮುಗಿದಿದೆ, FC ಮುಗಿದಿದೆ, ತೆರಿಗೆ ಪಾವತಿಸಿ 2 ವರ್ಷ ಕಳೆದಿದೆ. ಈ ಬಗ್ಗೆ BEO, DDPI, DC ಹಾಗೂ ಪೊಲೀಸ್ ಇಲಾಖೆ ಗಮನಕ್ಕೆ ತರಲಾಗಿದೆ. ಏನಿಲ್ಲ ಕಂಪ್ಲೇಂಟ್ ಕೊಡಿ ಅಮ್ಮ, ಪರವಾಗಿಲ್ಲ, ಕೊಡಿ ಕೊಡಿ ಕೊಡಿ. ಈಗ ನಿಮ್ಗೇನೋ ತೊಂದರೆ ಮಾಡೋದ್ವಾ? ಅಲ್ಲಲ್ಲ, ಇದು ಪಬ್ಲಿಕ್ ಗಾಡಿ ನಮ್ಮ, ನನ್ನ ಮಕ್ಳಿಗೇನು ಡಿಸ್ಟರ್ಬ್ ಮಾಡ್ತಿಲ್ಲ. ನಾನೇನೋ ಮಕ್ಕಳನ್ನ ಮಾತಾಡ್ಸೋದ್ನಾ? ಇಲ್ಲ ನಿಮ್ಗೇನೋ ನಾವು ಕೇಳೋದ್ವಾ? ದಾರಿ ಅಲ್ಲಮ್ಮ, ಅದು ಏನು ಕೇಳ್ಬೇಕು ನಾವು ಕೇಳ್ತೀವಿ, ಕೇಳೋ ಜಾಗದಲ್ಲಿ. ಅವ್ರಿಗೆ ಹೇಳಿ ನಾವು ಆಮೇಲೆ ಮಾತಾಡ್ಕೊತೀವಿ. ಕುಮಾರ್ ಅಂತ, ನಾನು ನಮ್ಮ ಊರು ಬಂದು ಪುರವರ ಗ್ರಾಮ, ಮಧುಗಿರಿ ತಾಲೂಕು. ನಾನು ಸುಮಾರು 10 ವರ್ಷಗಳಿಂದಲೂ ಸಾಮಾಜಿಕ ಕಾರ್ಯಕರ್ತನಾಗಿ ಕೆಲಸ ಮಾಡ್ಕೊಳ್ತಾ ಬಂದಿರ್ತೀನಿ. ಇದಕ್ಕೆಲ್ಲ ಮುಖ್ಯ ಕಾರಣರು ಆದ ನನ್ನ ಗುರುಗಳಾದ ಶ್ರೀ ಸಿದ್ದಲಿಂಗೇಗೌಡರವರು, ಸಂಸ್ಥಾಪಕ ಅಧ್ಯಕ್ಷರು ವಿಶ್ವಮಾನವ ಹಕ್ಕುಗಳ ಸೇವಾ ಕೇಂದ್ರ ಮಾವಿನಕೆರೆಯವರು. ಅವರ ಮಾರ್ಗದರ್ಶನದಂತೆ ಇತ್ತೀಚೆಗೆ ನಮ್ಮ ಇದಕ್ಕೆ ಕೇಂದ್ರಕ್ಕೆ ಹಲವಾರು ಕಂಪ್ಲೇಂಟ್ಸ್ ಬಂದಿರುತ್ತೆ. ಏನು ಈ ಮೊನ್ನೆ ತಾನೇ ನಮ್ಮ ಮಾನ್ಯ ಲೋಕಾಯುಕ್ತರಾದ ವೀರಪ್ಪ ಅವರು ಸಹ RTO ಕಚೇರಿ ಮಧುಗಿರಿಗೆ ಭೇಟಿ ಕೊಟ್ಟಾಗ್ಲೂ ಶಾಲಾ ವಾಹನಗಳಿಗೆ ಯಾವುದೇ ರೀತಿ ಸರಿಯಾದ ಇನ್ಶೂರೆನ್ಸ್ ಆಗ್ಬೋದು, FC ಟ್ಯಾಕ್ಸ್ಗಳಾಗ್ಬೋದು ಇರೋದಿಲ್ಲ. ಹೀಗಾಗಿ ಮಕ್ಕಳ ಸೇಫ್ಟಿ ಬಗ್ಗೆ ಗಮನ ಹರಿಸಬೇಕು ಅಂತ ಖಡಕ್ ವಾರ್ನಿಂಗು ಕೊಟ್ಟೋಗಿದ್ದರಿಂದ ನಮ್ಮ ಗುರುಗಳ ಮಾರ್ಗದರ್ಶನ ಇದರ ಮೇರೆಗೆ ನಾವು ಇತ್ತೀಚೆಗೆ ನಮ್ಮದೇ ಆದ ಒಂದು ತಂಡ ಎಲ್ಲ ಕಡೆ ಎಲ್ಲ ಶಾಲಾ ವಾಹನಗಳ ಮೇಲೆ ಕಣ್ಣಿಟ್ಟು ಸುಮಾರು ವಾಹನಗಳನ್ನು ತಪಾಸಣೆ ನಡೆಸಲಾಗಿ ಅದರಲ್ಲಿ ನಿನ್ನೆ ಪುರವರ ಗ್ರಾಮದ ಸಾಮ್ರಾಟ್ ಸ್ಕೂಲಿನ ಒಂದು ವಾಹನ ಸುಮಾರು 3-4 ವರ್ಷಗಳ ಹಿಂದೆ FC ಟ್ಯಾಕ್ಸ್ ಇನ್ಶೂರೆನ್ಸು ಎಲ್ಲ ಲ್ಯಾಪ್ಸ್ ಆಗಿದ್ದರು ಇದುವರೆಗೂ ನವೀಕರಿಸದೆ ಅದರಲ್ಲಿ ಮಕ್ಕಳನ್ನು ಓಡಾಡಿಸುತ್ತಿರುವುದು ಗಮನಕ್ಕೆ ಬಂದಿತ್ತು. ನಾವು ಸದರಿ ವಾಹನದ ಬಗ್ಗೆ ಸುಮಾರು 1 ತಿಂಗಳಿನಿಂದಲೂ ತಪಾಸಣೆಯನ್ನು ಕೈಗೊಂಡು ನಮ್ಮ ಗ್ರಾಮದ ಅಕ್ಕಪಕ್ಕದ ಶಾಲೆಗಳಲ್ಲೂ ಇರುವ ವಾಹನಗಳನ್ನು ತಪಾಸಣೆ ನಡೆಸಿರುತ್ತೇವೆ. ಹಾಗಾಗಿ ನಿನ್ನೆ ನಾವು ಇದ್ದ ಜಾಗಕ್ಕೇ ಗಾಡಿ ಬಂದಾಗ ನನ್ನ ಅನಾರೋಗ್ಯ ನಿಮಿತ್ತದಲ್ಲೂ ನಾನು ಆ ಗಾಡಿಯ ವಿಡಿಯೋವನ್ನು ತೆಗೆದುಕೊಂಡು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಅಧಿಕಾರಿಗಳ ಗಮನಕ್ಕೂ ತಂದಿರುತ್ತೇನೆ. ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಅಧಿಕಾರಿಗಳಲ್ಲಿ ಈಗಾದರೂ ಎಚ್ಚೆತ್ಕೊಂಡು ಆ ಮಕ್ಕಳ ಪ್ರಾಣಕ್ಕೊಂದು ಬೆಲೆ ಕೊಡಿ.